ನನ್ನ ಮನಸ್ಸಿನ ನಾನು ಬಾಯಲ್ಲಿ ಹೇಳಿದಂತ ಪ್ರಾರ್ಥನೆ ಅಲ್ಲ, ನನ್ನ ಮನಸ್ಸಿನಿಂದ ನನ್ನ ಆತ್ಮದಿಂದ ಬಂದ ಪ್ರಾರ್ಥನೆಯನ್ನ ಕೇಳಿ ನನ್ನ ಜೀವನ ರಕ್ಷಿಸು. ಹಲ್ಲೆಲೂಯಾ. ಈ ವಾಕ್ಯ ನೋಡಿ ಎಷ್ಟು ಆಳವಾಗಿದೆ. ಆತ್ಮದ ಮಾತನ್ನ ಕೇಳಿ ನನ್ನ ಜೀವನ ರಕ್ಷಿಸು. ಹಲ್ಲೆಲೂಯಾ. ಅಂದ್ರೆ ಏನು, ನನ್ನ ಶರೀರ ಮಣ್ಣಿಗೆ ಹೊರಟೋಗುತ್ತೆ, ಆದ್ರೆ ಇದು ಹೇಳ್ತಿರೋದು ನನ್ನ ಆತ್ಮದ ಪ್ರಾರ್ಥನೆಯನ್ನ ಕೇಳಿ ನನ್ನ ಜೀವನ ರಕ್ಷಿಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ವಾಕ್ಯನ ಅವ್ರು ಬರಿಬೇಕಾದ್ರೆ, ಆ ಕೀರ್ತನೆನ ಅವ್ರು ಬರಿಬೇಕಾದ್ರೆ ದಾವೀದನಿಗೆ ಎಷ್ಟು ನೋವಾಗಿರುತ್ತೆ. ಹಲ್ಲೆಲೂಯಾ. ಅವನು ಎಷ್ಟು ಪಾಪ ಮಾಡಿರ್ತಾರೆ. ಯಾವ ಪಾಪದಲ್ಲಿ ಆತನು ಬಂದು ಕುತ್ಕೊಂಡು ಆ ಯುದ್ಧಕ್ಕೆ ಬಂದಿರುವಂತ ಜನರ ಮಧ್ಯದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದಾವೀದನನ್ನ ನಾವು ನೋಡ್ಬೇಕಾದ್ರೆ ಆತನು ಸಹ ಪಾಪ ಮಾಡಿದ ಮನುಷ್ಯನೇ. ಹಲ್ಲೆಲೂಯಾ. ಪಾಪ ಮಾಡಿದ್ರು ಸಹ ಆತನು ಏನಾದ, ದೇವರಿಗೆ ಹೃದಯಕ್ಕೆ ತಕ್ಕ ದಾಸನಾದ, ದೇವರ ಹೃದಯಕ್ಕೆ ತಕ್ಕ ದಾಸನು. ಹಲ್ಲೆಲೂಯಾ. ಏನಕ್ಕೆ ಅಂದ್ರೆ ಅವನ ಕೀರ್ತನೆಗಳು ಅವನ ತಗ್ಗಿಸ್ಕೊಳ್ತವೆ. ಅವನು ಹೇಳುವಂತ ಪ್ರಾರ್ಥನೆ ಅವನು ಏನಕ್ಕೂ ಬಾರದವನು ಅನ್ನೋ ತರ ಕೀರ್ತನೆ. ಹಲ್ಲೆಲೂಯಾ. ಅವನು ಎಷ್ಟು ದೊಡ್ಡ ರಾಜ ಆಗಿದ್ರು ಸಹ ದೇವರ ಮುಂದೆ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ಮಣ್ಣಿನ ತರ ಯೋಚನೆ ಮಾಡ್ತಾರೆ. ಹಲ್ಲೆಲೂಯಾ. ನಾವು ಆತರ ಯೋಚನೆ ಮಾಡ್ತೀವ ನಮ್ಮ ಪ್ರಾರ್ಥನೆಗಳಲ್ಲಿ? ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಗಳಲ್ಲಿ ನಮ್ಮ ಪಾಪನ ಅರಿಕೆ ಮಾಡಲ್ಲ. ಫಸ್ಟ್ ನಮಗೆ ಬೇಕಾಗಿರೋದನ್ನ ಫಸ್ಟ್ ನಾವು ಕೇಳಿದ ಆದ್ಮೇಲೆ ನಾವು ನಮ್ಮ ಪಾಪನ ಅರಿಕೆ ಮಾಡ್ತೀವಿ. ನಾವು ನಮ್ಮ ಸ್ವಂತದವ್ರನ್ನೆಲ್ಲ ಕೂಡಿಸ್ಕೊಂಡ ಮೇಲೆ ಆಮೇಲೆ ನಾವು ಪ್ರಾರ್ಥನೆ ಮಾಡ್ತೀವಿ. ನಾವು ಅಕ್ಕಪಕ್ಕದವ್ರನ್ನ ಬಿಟ್ಟು ನಮ್ಮ ಸ್ವಂತದವ್ರನ್ನ ಮಾತ್ರ ನೋಡಿದ ಆದ್ಮೇಲೆ ನಾವು ಬೇರೆಯವ್ರಿಗೋಸ್ಕರ ಹೋಗ್ತೀವಿ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಆತ್ಮದಿಂದ ಬಂದಿರುವಂತ ಪ್ರಾರ್ಥನೆ ಅಲ್ಲ, ಬಾಯಿಗಳಿಂದ ಬಂದಿರುವಂತ ಪ್ರಾರ್ಥನೆ. ಹಲ್ಲೆಲೂಯಾ. 3ನೇ ವಾಕ್ಯ ಓದೋಣ. ಅವರು ನಾಲಿಗೆವೆಂಬ ಕತ್ತಿಯನ್ನು ಹೊಸದಿದ್ದಾರೆ, ವಿಷಯ ವಂಚನೆವೆಂಬ ಬಾಣವನ್ನು ಹೂಡಿ. ಸಾಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಅವರು ನಾಲಿಗೆ ಎಂಬ ಕತ್ತಿಯನ್ನು ಮಸೆದಿದ್ದಾರೆ, ವಿಷವಂಚನೆ ಎಂಬ ಬಾಣವನ್ನು ಹೂಡಿದ್ದಾರೆ. ಹಲ್ಲೆಲೂಯಾ. ಅಂದ್ರೆ ಏನು, ನಮ್ಮ ನಾಲಿಗೆ ಒಂದು ವಿಷವಾದ ಕತ್ತಿ ತರ. ಹಲ್ಲೆಲೂಯಾ. ನಮ್ಮ ನಾಲಿಗೆಗೆ ಮೂಳೆ ಇಲ್ಲ. ನಮ್ಮ ನಾಲಿಗೆ ಹೆಂಗಂದ್ರೆ ಬೆಂಡಾಗುತ್ತೆ ಮುಂದಕ್ಕೆ ಹಿಂದಕ್ಕೆ. ಹಲ್ಲೆಲೂಯಾ. ಅದೇ ಇಲ್ಲಿ ಹೇಳ್ತದೆ ವಿಷವಂಚನೆ ಎಂಬ ಬಾಣ. ಹಲ್ಲೆಲೂಯಾ. ನಮ್ಮ ನಾಲಿಗೆ, ನಮ್ಮ ಬಾಯಿಂದ ಹೊರಡುವಂತ ಮಾತುಗಳು ಮುಂದೆ ಇರೋರ್ಗೆ ಹೆಂಗಿದೆ, ವಿಷವಂಚನೆಯಾದ ಬಾಣ ತರ ಇದೆ. ಹಲ್ಲೆಲೂಯಾ. ಅದನ್ನ ಬೀಸಿದ್ರೆ ಎದುರಾಳಿ ಒಂದೇ ಸಲ ಕುಸಿದು ಹೋಗ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಾವು ದೇವರ ಆಯುಧನ ಬೀಸ್ತಾ ಇಲ್ಲ, ಅವನ್ನ ಎಬ್ಬರಿಸೋದಕ್ಕೆ ನಾವು ಬೀಸ್ತಾ ಇರೋದು ವಿಷಾನ. ಹಲ್ಲೆಲೂಯಾ. ನಮ್ಮ ನಾಲಿಗೆಯಿಂದ ಇನ್ನೊಬ್ಬರನ್ನ ಕೆಡುವುದಕ್ಕೋಸ್ಕರ ವಿಷನ ಬೀಸ್ತಾ ಇದೀವಿ. ಹಲ್ಲೆಲೂಯಾ. ನಮ್ಮ ನಾಲಿಗೆ ಕತ್ತಿ ಆಗಿದೆ. ಏನಾಗಿದೆ? ಕತ್ತಿ ಆಗಿದೆ. ಆ ಕತ್ತಿನ ನಾವು ಇನ್ನೊಬ್ಬರನ್ನ ಬೆಳೆಸೋದಕ್ಕೆ ಯೂಸ್ ಮಾಡಿರ, ಇನ್ನೊಬ್ಬರನ್ನ ರಕ್ಷಿಸೋದಕ್ಕೆ ಯೂಸ್ ಮಾಡಿರ, ವಿಷ ಅನ್ನೋ ಬಾಣನ ಬಿಡ್ತಾ ಇದ್ದೀವಿ. ಹಲ್ಲೆಲೂಯಾ. ಅದರಿಂದ ಅವ್ರು ಎಷ್ಟೇ ಗುಪ್ತವಾದ ಸ್ಥಳದಲ್ಲಿ ಇದ್ರೂನು ಅವರು ಹಂಗೆ ಕುಸಿದೋಗ್ತಾರೆ. ಹಲ್ಲೆಲೂಯಾ. ನಮ್ಮ ಮಾತು, ನಮ್ಮ ನಾಲಿಗೆ ನಮ್ಮನ್ನ ಬೇರೆಯವ್ರ ಕಣ್ಣಿಗೆ ದೇವರ ಮಕ್ಕಳಾಗಲ್ಲ, ದೆವ್ವದ ಮಕ್ಕಳಾಗಿ ನಮ್ಮನ್ನ ತೋರಿಸ್ತಾ ಇದೆ. ಏನಾಗಿ ತೋರಿಸ್ತಾ ಇದೆ? ನಮ್ಮ ನಾಲಿಗೆ ಹೇಗಾಗಿದೆ, ನಾವು ಮಾಡುವಂತ ಪ್ರಾರ್ಥನೆ ದೇವರಿಗೆ ಮಾಡುವಂತ ಪ್ರಾರ್ಥನೆ ತರ ಇಲ್ಲ, ದೆವ್ವಕ್ಕೆ ಮಾಡುವಂತ ಪ್ರಾರ್ಥನೆ ತರ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೋಡ್ತೀವಿ ರೋಮನ್ ಕ್ಯಾಥಲಿಕ್ ಅಲ್ಲಿ ಅವರು ಕ್ಯಾಂಡಲ್ ನ ಹಿಡ್ಕೊಂಡು ಏನು ವಾರಕ್ಕೆ ಒಂದು ಸಲ ಇಲ್ಲ ತಿಂಗಳಲ್ಲಿ ಒಂದು ಸಲ ಒಂದು ಫುಲ್ ಜನ ಎಲ್ಲ ಸೇರ್ಕೊಂಡು ಕಪ್ಪು ಬಟ್ಟೆನ ಹಾಕೊಂಡು ಕೈಯಲ್ಲಿ ಕ್ಯಾಂಡಲ್ ಗಳನ್ನ ಹಿಡ್ಕೊಂಡು ಅವರು ಆರಾಧನೆ ಮಾಡ್ತಾರೆ. ಸ್ಟ್ಯಾಚ್ಯೂ ಮುಂದೆ ಏನೋ ಒಂದು ವಿಗ್ರಹ ಆರಾಧನೆ ಮಾಡ್ತಾರೆ. ವಿಗ್ರಹದ ಮುಂದೆ ಹೋಗಿ ನಿಂತ್ಕೊಂಡು ಆರಾಧನೆ ಮಾಡ್ತಾರೆ. ಅವ್ರು ಅಲ್ಲಿ ಮಾಡುವಂತ ಆರಾಧನೆ ನಾವು ಇಲ್ಲಿ ಕುತ್ಕೊಂಡು ಮೊಣಕಾಲ್ ಹಾಕಿ ಮಾಡುವಂತ ಆರಾಧನೆ ಒಂದೇ ತರ ಆಗೋಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ಅಂದ್ರೆ ನಮ್ಮ ಆತ್ಮ ನಮ್ಮನ್ನ ಪ್ರಾಣನ ನಮ್ಮ ಜೀವನ ಉಳಿಸ್ತಾ ಇಲ್ಲ. ಹಲ್ಲೆಲೂಯಾ. ನಮ್ಮ ಆತ್ಮನೇ ಉಳಿತಾ ಇಲ್ಲ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಇಲ್ಲ, ನಮ್ಮ ಶಾರೀರಿಕವಾದಂತ ಪ್ರಾರ್ಥನೆ ಆಗಿದೆ. ಏನ್ ಪ್ರಾರ್ಥನೆ ಆಗಿದೆ? ನಮ್ಮ ಶರೀರಕ್ಕೆ ಬೇಕಾಗಿರುವಂತ ಪ್ರಾರ್ಥನೆ ಮಾತ್ರ ನಮ್ಮ ಪ್ರಾರ್ಥನೆ ಆಗಿದೆ ಹೊರತು ನಮ್ಮ ಆತ್ಮಕ್ಕೆ ಬೇಕಾಗಿರುವಂತ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಆಗಿಲ್ಲ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಹಲ್ಲೆಲೂಯಾ. ಹನ್ನೆರಡನ ಮಗ ಹೆಸರೇನು? ಸಾಮುವೇಲನು ದೇವರು ಹನ್ನಾಳಿಗೆ ಮಗು ಕೊಟ್ಟಿಲ್ಲ ಅಂತ ಹೇಳಿದಾಗ ನಾವು ಹೋದ್ವಾರ ನೋಡಿದ್ವಿ, ಅವಳು ಅಳ್ತಾ ಇರ್ಬೇಕಾದ್ರೆ ಎಲಿಯಾ ಬರ್ತಾರೆ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹನ್ನಾಳಿಗೆ ಮಗು ಆದ ಮೇಲೆ ಆ ಸಾಮುವೇಲನ ಎತ್ಕೊಂಡು ಹೋಗಿ ದೇವರ ಸನ್ನಿಧಿಯಲ್ಲೇ ಬಿಟ್ಬಿಡ್ತಾರೆ. ಹಲ್ಲೆಲೂಯಾ. ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ಸಾಮುವೇಲನು ಬೆಳಿತಾನೆ. ಸಾಮುವೇಲನು ಎಲಿಯನ ಜೊತೆ ಬೆಳಿತಾನೆ. ಯಾರ ಜೊತೆ? ಎಲಿಯ ಯಾರು? ದೇವ್ರ ಮಗ ಗೊತ್ತು, ಸಮುವೇಲನು ದೇವ್ರ ಮಗನೇ. ಎಲಿಯ ಯಾರು? ಎಲಿಯ ಬಂದು ದೇವರ ಪ್ರವಾದಿ. ಹಲ್ಲೆಲೂಯಾ. ದೇವರ ಪ್ರವಾದಿ ಆತನು. ಹಲ್ಲೆಲೂಯಾ. ಆತನ ಸನ್ನಿಧಿಯಲ್ಲಿ, ಆತನ ಜೊತೆಯಲ್ಲಿ ಸಮುವೇಲನು ಬೆಳಿತಾನೆ. ಸಮುವೇಲನು ಬೆಳಿತಾ ಇರ್ಬೇಕಾದ್ರೆ ಒಂದಿನ ರಾತ್ರಿ ಮಲಗಿರ್ಬೇಕಾದ್ರೆ ಸಾಮುವೇಲನೆ ಅಂತ ಒಂದು ಶಬ್ದ ಬರುತ್ತೆ. ಆಗ ಸಾಮುವೇಲನು ಎದ್ದಿ ಎಲಿಯನ ಹತ್ರ ಸೀದಾ ಹೋಗಿ, ಆ ಗುರುಗಳೇ ಹೇಳಿ ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಎಲಿ ಹೇಳ್ತಾನೆ, ನಾನು ನಿನ್ನ ಕರೀಲಿಲ್ಲ, ನಿನ್ಗೇನೋ ಕನ್ಸು ಬಿದ್ದಿರ್ಬೇಕು, ಹೋಗಿ ವಾಪಸ್ ಮಾಡ್ಕೋ. ಅದೇ ತರ 2 ಸಲ ಆಗುತ್ತೆ. ಸಾಮುವೇಲ್ ಮತ್ತೆ ಬರ್ತಾನೆ, ಎಲಿಯ ಹತ್ರ ಬಂದು ಹೇಳ್ತಾನೆ, ಏನೋ ಎಲಿಯ ಗುರುಗಳೇ ನಾನು ಬಂದಿದ್ದೀನಿ, ಹೇಳಿ ಆಜ್ಞೆ ಕೊಡಿ ಅಂತ. ಆಗ ಎಲಿಗೆ ಗೊತ್ತಾಗ್ಬಿಡುತ್ತೆ, ಓ ಇದು ದೇವ್ರು ಕರೀತಾರೋ ಶಬ್ದ. ಅವಾಗ ಸಾಮುವೇಲ್ ಹೇಳ್ತಾನೆ, ಈ ಸಲ ಏನಾದ್ರೂ ನಿನ್ನ ಹೆಸರು ಇರುತ್ತೆ ಏನಾದ್ರು ಕರೆದ್ರೆ ಅಲ್ಲೇ ಮೊಣಕಾಲ್ ಹಾಕಿ, ಈಗೋ ನಿನ್ನ ದಾಸನು ನಿನ್ನ ಮುಂದೆ ಇದ್ದಾನೆ, ಏನೋ ಈಗೋ ನಿನ್ನ ದಾಸನು ನಿನ್ನ ಮುಂದೆ ಇದ್ದಾನೆ ಹೇಳಿ ಅಂತ ಹೇಳು ಅಂತ ಹೇಳ್ತಾರೆ. ಆಗ ಸಾಮುವೇಲನು ಹೋಗ್ತಾನೆ, ಹೋಗಿ ಮಲ್ಕೊಂಡಿರ್ತಾನೆ. ಮತ್ತೆ ಸಾಮುವೇಲನೆ ಅಂತ ಸೌಂಡ್ ಬರುತ್ತೆ. ಆಗ ಅವನು ಮೊಣಕಾಲ್ ಹಾಕಿ ಕುತ್ಕೊಂಡು, ಈಗೋ ನಿನ್ನ ದಾಸನು ನಿನ್ನ ಮುಂದೆ ಇದ್ದಾನೆ ಅಂತ ಹೇಳಿದಾಗ ದೇವರು ಅವನಿಗೆ ಪ್ರವಾದನೆ ಮಾಡ್ತಾರೆ. ಹಲ್ಲೆಲೂಯಾ. ಏನಕ್ಕೆ? ಅವನ ನಾಲಿಗೆ ಇಬ್ಬಾಯಿ ಕತ್ತಿ ಆಗಿತ್ತು. ಹಲ್ಲೆಲೂಯಾ. ದೇವರಿಗೆ ಗೊತ್ತಿತ್ತು ಇವನ ಮುಖಾಂತರ ಎಲಿಯನ ನಾನು ಸರಿಪಡಿಸಬಹುದು ಅಂತ. ಹಲ್ಲೆಲೂಯಾ. ಎಲಿಯನಿಗಿದ್ದಂತ ಶಾಪದ ಬಗ್ಗೆ ಸಮುವೇಲನಿಗೆ ಹೇಳ್ತಾರೆ. ನೀವು ಹೋಗಿ ಬೇಕಾದ್ರೆ ಅರಸುಗಳಲ್ಲಿ 2 ಅರಸುಗಳಲ್ಲಿ ಹೋಗಿ ಓದಿ ಮನೆಯಲ್ಲಿ, ಅದರಲ್ಲಿ ತೋರಿಸ್ತಾರೆ ಸಾಮುವೇಲನು ಎಲಿಯನಿಗೆ ಯಾವ ತರ ಪ್ರವಾದನೆ ಮಾಡ್ದ. ಹಲ್ಲೆಲೂಯಾ. ಯಾಕೆ ಅಂದ್ರೆ ಅವನ ನಾಲಿಗೆ ಇಬ್ಬಾಯಿ ಕತ್ತಿ ತರ. ಹಲ್ಲೆಲೂಯಾ. ಸಾಮುವೇಲನು ಏನನ್ನು ಸಹ ಮರೆಮಾಚಿದೆ ಹೇಳುವಂತ ಮನುಷ್ಯನಾಗೋದಕ್ಕೆ ದೇವರು ಕರೆದಿದ್ರು. ಅದು ಅವನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವನು ಏನೂ ಮುಚ್ಚು ಮರೆ ಮಾಡ್ಲಿಲ್ಲ. ಅವನ ನಾಲಿಗೆ ವಿಷವಾದ ನಾಲಿಗೆ ಆಗಿರ್ಲಿಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರು ಅವನಿಗೆ ದರ್ಶನಗಳನ್ನ ಕೊಟ್ಟು ಪ್ರವಾದನೆಯಾಗಿ ಅವನ್ನ ಮಾಡಿದ್ರು. ಹಲ್ಲೆಲೂಯಾ. ಆದ್ರೆ ಈ ದಿನ ನಾವು ನಮ್ಮ ನಾಲಿಗೆಗಳು ಎಷ್ಟು ವಿಷವಾಗಿದೆ ಅಂದ್ರೆ, ನಾವು ಪ್ರವಾದನೆ ಅಲ್ಲ, ಇನ್ನೊಬ್ರಿಗೋಸ್ಕರ ಮಾಡುವಂತ ಪ್ರಾರ್ಥನೆಯನ್ನು ಸಹ ದೇವರಿಗೆ ಕೇಳಿಸಲ್ಲ. ಹಲ್ಲೆಲೂಯಾ. ನಾವು ಅನ್ಕೋತಾ ಇದೀವಿ ನಮ್ಮ ಪ್ರಾರ್ಥನೆ ದೇವರಿಗೆ ಕೇಳಿಸ್ತಾ ಇದೆ ಅಂತ, ಆದ್ರೆ ನಾವು ಅನ್ಕೋತಾನೆ ಇದೀವಿ ಹೊರತು ನಾವು ಪ್ರಾರ್ಥನೆ ಕೇಳಿಸ್ತಾ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೀತಿ 6ನೇ ವಾಕ್ಯ ಓದೋಣ. ಅವರು ಕೆಡುಕನ್ನು ಕಲ್ಪಿಸಿ ಒಳ್ಳೆ ಉಪಾಯವನ್ನು ಕಂಡುಕೊಂಡಿದ್ದೇವೆಂದು ಅಂದುಕೊಳ್ಳುತ್ತಾರೆ. ಅವರ ಹೃದಯವು ಅಂತರಂಗದ ಆಲೋಚನೆಯು ಅಶೋಧ್ಯವಾಗಿದೆ. ಸಾಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಅವರು ಕೆಡುಕನ್ನು ಕಲ್ಪಿಸಿ ಒಳ್ಳೆ ಉಪಾಯವೆಂದು ಅಂದುಕೊಳ್ಳುತ್ತಾರೆ. ಹಲ್ಲೆಲೂಯಾ. ಅಂದ್ರೆ ಏನು? ವಾಕ್ಯ ಹೇಳ್ತಾ ಇದೆ, ದುಷ್ಟನು ನಾನು ಒಂದು ಕೆಟ್ಟದನ್ನ ಯೋಚನೆ ಮಾಡಿ ಇನ್ನೊಬ್ಬರನ್ನ ಬೀಸೋದಕ್ಕೆ, ಇನ್ನೊಬ್ಬರನ್ನ ಬೀಳ್ಸೋದಕ್ಕೆ ನಾನು ಯೋಚನೆ ಮಾಡಿ, ಓ ಇದು ಒಳ್ಳೆ ಐಡಿಯಾ, ಏನ್ ಅನ್ಕೋತಾ ಇದ್ದೀನಿ ನಾನು, ಒಳ್ಳೆ ಐಡಿಯಾ, ಈ ಬಲೆ ಹಾಕಿದ್ರೆ ಪಕ್ಕಾ ಬಿದ್ದೇ ಬೀಳ್ತಾರೆ. ಹಲ್ಲೆಲೂಯಾ. ಈ ತರ ನಾನು ಎಸೆದ್ರೆ ಪಕ್ಕಾ ನನಗೆ ಸಿಕ್ಕಾಕೊಡ್ತಾರೆ. ಹಲ್ಲೆಲೂಯಾ. ಏನಂತೆ? ನಾನು ಕೆಡುಕನ್ನು ಆಲೋಚಿಸಿ ಕೆಟ್ಟದನ್ನ ಆಲೋಚನೆ ಮಾಡಿ ಇದು ಒಳ್ಳೆ ಐಡಿಯಾ, ಕೆಟ್ಟದನ್ನ ಯೋಚನೆ ಮಾಡಿ ನನಗೆ ಇದು ಒಳ್ಳೆ ಐಡಿಯಾ, ಅವ್ರ ಮೇಲೆ ಹಾಕಿದ್ರೆ ಈ ಬಲೆಗೆ ಅವರು ಸಿಕ್ಕಾಕೊಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ನಾಲಿಗೆ ಹೇಗಿದೆಯಂತೆ? ವಿಷವಾದ ಬಲೆ ಆಗಿದೆ ಅಂತೆ. ನಾನು ಬಿಸಾಕ್ತಿರೋ ಬಲೆ ಹೇಗಿದೆ? ಇನ್ನೊಬ್ಬರನ್ನ ಹಾಳು ಮಾಡುವಂತದ್ದು. ಹಲ್ಲೆಲೂಯಾ. ಕೆಟ್ಟದ್ದಾಗಿರುವಂತದನ್ನ ಕಲ್ಪನೆ ಮಾಡಿಕೊಂಡು ನನಗ್ ಒಳ್ಳೇದು ಅನಿಸ್ಕೊಂಡು ಆ ಆಲೋಚನೆಯಿಂದ ನನ್ನ ಹೃದಯವು ಅಶುದ್ಧವಾಗಿದೆ. ಹಲ್ಲೆಲೂಯಾ. ನನ್ನ ಹೃದಯ ಏನಾಗಿದೆ?
ಅಶುದ್ಧವಾಗಿದೆ. ದೇವರ ವಾಕ್ಯ ಹೇಗಿದೆ? ಹೇಗಿದೆ? ಕತ್ತಿಯಾಗಿದೆ. ಹಲ್ಲೆಲೂಯ. ಮುಂದೆ ಹೋದ್ರು ಚುಚ್ಚುತ್ತೆ, ಹಿಂದೆ ಹೋದ್ರು ಚುಚ್ಚುತ್ತೆ. ಹಲ್ಲೆಲೂಯ. ನಾವು ನೋಡ್ಬೇಕಾದ್ರೆ, ಬೈಬಲ್ ಅಲ್ಲಿ ನಾವು ನೋಡ್ಬೇಕಾದ್ರೆ, ದೇವರು ಫರಿಸಾಯರ ಹತ್ರ ಹೋಗಿ ಮಾತಾಡ್ಬೇಕಾದ್ರೆ ಅಲ್ಲಿರುವಂತ ಜನರು ಬಂದು ಆತನ ಮಾತಲ್ಲಿ ಸಿಕ್ಕಾಕ್ಸ್ಬೇಕು ಅಂತ ಬರ್ತಾರೆ. ಏನೋ ಮಾತಲ್ಲಿ ಸಿಕ್ಕಾಕ್ಸಿ ಆತನ ಏನೋ ಗಲ್ಲಿಗೆ ಏರಿಸ್ಬೇಕು, ಶಿಲುಬೆಗೆ ಹಾಕ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಫುಲ್ ತಯಾರಿಯಿಂದ ಬರ್ತಾರೆ. ಏನಕ್ಕೆ? ವಿಷವಾದ ನಾಲಿಗೆಯಿಂದ. ಹಲ್ಲೆಲೂಯ. ಬಂದು ದೇವರ ಹತ್ರ ಮಾತಾಡ್ತಾ ಇರ್ತಾರೆ. ನೀನು ನಿಜವಾಗಿ ದೇವರ ಮನುಷ್ಯನೇ ಆಗಿದ್ದರೆ, ಹಲ್ಲೆಲೂಯ, ನೀನು ಎಲಿಯನ ವಂಶದಿಂದಲೇ ಬಂದಿದ್ದರೆ, ದಾವೀದನ ಮಗನು ಕುಮಾರನೇ ನೀನಾಗಿದ್ದರೆ, ಹಲ್ಲೆಲೂಯ, ಸಬ್ಬತ್ ದಿನದಲ್ಲಿ ನಿನಗೆ ಅಧಿಕಾರ ಕೊಟ್ಟವರು ಯಾರು? ಹಲ್ಲೆಲೂಯ. ಸಬ್ಬತ್ ದಿನ ಪರಿಶುದ್ಧವಾಗಿರುವಂತ ದಿನ. ಈ ದಿನ ಪರಿಶುದ್ಧವಾಗಿರುವಂತ ದಿನ. ಈ ದಿನದಲ್ಲಿ ಯೇಸು ಸ್ವಾಮಿ ಒಬ್ಬ ಕುಂಟನ ವಾಸಿ ಮಾಡ್ತಾರೆ. ಆಗ ಅವ್ರು ಬಂದು ಏನ್ ಹೇಳ್ತಾರೆ? ನಿನಗೆ ಅಧಿಕಾರ ಕೊಟ್ಟವ್ರು ಯಾರು? ಆಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ತಂದೆ ಅಂತ ಹೇಳಿ ಸೆಕೆಂಡ್ ನಾವು ಒಪ್ಪಿಡ್ತೀವ? ಅಲ್ಲ, ಅದನ್ನ ಹೇಳ್ತಾರೆ ಯಾವ ರೀತಿಯಾಗಿ. ಏನಂತ ಹೇಳ್ತಾರೆ? ಅವರು ಬಂದು ದೇವರ ಹತ್ರ ಬಂದು ನಿನಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳಿದಾಗ, ನನ್ನ ಬಂದು ಕೇಳೋದಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ರು ಅದನ್ನ ಫಸ್ಟ್ ನನ್ನ ಹತ್ರ ಹೇಳು, ಆಗ ನಾನು ಇದನ್ನೆಲ್ಲ ಯಾವ ಅಧಿಕಾರದಿಂದ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಹಲ್ಲೆಲೂಯ. ಯಾಕೆ ಅಂದ್ರೆ ದೇವರನ್ನ ಪ್ರಶ್ನೆ ಮಾಡೋದಕ್ಕೆ ರಾಜ ಹತ್ರ ಅವ್ರಿಗೆ ಪರ್ಮಿಷನ್ ತಗೊಂಡ್ ಬಂದಿಲ್ಲ. ಯೇಸು ಸ್ವಾಮಿನ ಪರೀಕ್ಷೆ ಮಾಡೋದಕ್ಕೋಸ್ಕರ, ಆತನ ಹತ್ರ ವಾಗ್ವಾದ ಮಾಡೋದಕ್ಕೋಸ್ಕರ ಅವ್ರು ಹೋಗಿ ಪಿಲಾತನ ಹತ್ರ ಅಪ್ಪಣೆ ತಗೊಂಡ್ ಬರ್ಲಿಲ್ಲ. ಇವ್ರ ಪಾಡಿಗೆ ಇವ್ರು ಬಂದು ಪ್ರಶ್ನೆ ಮಾಡಿದ್ದಾರೆ. ಆಗ ದೇವರನ್ನ ಹೇಳ್ತಾರೆ, ನಿನಗೆ ಯಾರು ಅಧಿಕಾರ ಕೊಟ್ರು ಫಸ್ಟ್ ನನಗೆ ಹೇಳು, ಆಗ ನಾನು ಇದನ್ನೆಲ್ಲ ಯಾವ ಅಧಿಕಾರದಿಂದ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಹಲ್ಲೆಲೂಯ. ನಾಲಿಗೆಯಿಂದ ಹಂಗೆ ವಂಚಿಸೋದಕ್ ಬರ್ತಾರೆ, ಆದ್ರೆ ದೇವರು ಆ ವಂಚನೆಗೆ ಸಿಕ್ಲಿಲ್ಲ. ಆದ್ರೆ ನಾವ್ ಆತರ ಅಲ್ಲ, ವಂಚನೆಗೆ ಹಂಗೆ ಮಾಡ್ಕೊಂಡ್ಬಿಡ್ತೀವಿ. ಹಲ್ಲೆಲೂಯ. ಹಂಗೆ ಹೋಗಿ ನಾವೇ ದೂರ್ಕೊಂಡ್ಬಿಡ್ತೀವಿ. ಹಲ್ಲೆಲೂಯ. ಆ ವಂಚನೆ ನಮ್ಮನ್ನ ಸೈತಾನನು ಕ್ಷಣ ಮಾತ್ರದಲ್ಲೇ ಹಿಡಿದ್ಬಿಡ್ತಾನೆ. ನಮ್ಮ ಬ್ರೈನ್ಗೆ ಫಸ್ಟ್ ಎಲ್ಲಿ ಕೈ ಹಾಕ್ತಾನೆ? ನಮ್ಮ ಆಲೋಚನೆಗಳಿಗೆ ಕೈ ಹಾಕ್ತಾನೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಅನ್ಕೋತೀವಿ. ಇವತ್ತು ಎಸ್ ಈ ದಿನ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಅನ್ಕೋತೀನಿ. ಅನ್ಕೊಂಡ್ಮೇಲೆ ಏನೋ ಒಂದ್ ಕೆಲಸ ಬರುತ್ತೆ, ಯಾರೋ ಫೋನ್ ಮಾಡ್ತಾರೆ, ಏನೋ ಬೇರೆ ಜಾಗದಲ್ಲಿ ಕೆಲಸ ಬರುತ್ತೆ, ದುಡ್ಡಿನ ಆಸೆ ತೋರಿಸ್ತಾನೆ, ಸಂಬಂಧಿಕರು ಮನೆಗೆ ಬರ್ತಾರೆ, ಹೇಳ್ದೆ ಕೇಳ್ದೆ ಏನೇನೋ ಅನಾಹುತಗಳಾಗ್ತಾ ಇರುತ್ತೆ. ನಮ್ಮ ಡೈವರ್ಷನ್ ಎಲ್ಲ ಆ ಕಡೆ ಹೊರಟೋಗುತ್ತೆ. ನಾವು ಮಾಡ್ಕೊಂಡಿದ್ದಂತ ಸ್ಥಿರ ಮನಸ್ಸು ಸೈತಾನನ ಒಂದೇ ಬಲೆಯಿಂದ ಹೊರಟೋಗ್ಬಿಡುತ್ತೆ. ಹಲ್ಲೆಲೂಯ. ನಮ್ಮ ಆಲೋಚನೆಗಳು ಸ್ಥಿರವಾಗಿದ್ರೆ ನಮ್ಮ ಹೃದಯ ಅಶುದ್ಧವಾಗಲ್ಲ. ಏನಂತೆ? ನಮ್ಮ ಆಲೋಚನೆಗಳು ಸರಿಯಾಗಿದ್ರೆ ನಮ್ಮ ಹೃದಯ ಅಶುದ್ಧವಾಗಲ್ಲ. ಅಷ್ಟು ಮಾತ್ರ ಅಲ್ಲ, ಯೇಸು ಸ್ವಾಮಿ 40 ದಿನ ಉಪವಾಸ ಮಾಡೋದಕ್ಕೆ ಅಂತ ಹೋದಾಗ, ಅರಣ್ಯದಲ್ಲಿ ಹೋದಾಗ ಸೈತಾನನು ಬರ್ತಾನೆ. ನೀನು ನನಗೆ ಅಡ್ಡ ಬೀಳು, ನಾನು ನಿನ್ಗೆ ಎಲ್ಲಾ ಕೊಡ್ತೀನಿ. ನೀನು ಒಂದೇ ಒಂದ್ಸಲ ನಿನ್ನ ದೇವರ ಹೆಸರನ್ನ ದೂಷಣೆ ಮಾಡು, ನಾನು ನಿನ್ನ ಬದುಕಿಸ್ತೀನಿ. ಹಲ್ಲೆಲೂಯ. ಯೋಬನ ಹತ್ರಕ್ಕೆ ಹೆಂಗ್ ಬರುತ್ತೆ? ಅವರ ಹೆಂಡತಿ ಮುಖಾಂತರ ಬರುತ್ತೆ. ಒಂದು ಸಲ ದೇವರನ್ನ ಶಪಿಸು, ಸಾಯೋದ್ ಹೆಂಗಿದ್ರೆ ಸಾಯ್ತಾ ಇದ್ಯಾ, ಬೈದ್ಬಿಟ್ಟು ಸತ್ತೋಗ್ಬಿಡು. ಹಲ್ಲೆಲೂಯ. ಸೈತಾನನು ನಮ್ಮವರ ಮುಖಾಂತರನೇ ಬರ್ತಾನೆ, ಎಲ್ಲೆಲ್ಲಿಂದನೋ ಬರಲ್ಲ. ನನ್ನ ಮುಖಾಂತರ, ನಿಮ್ಮ ಮುಖಾಂತರ, ನಿಮ್ಮ ಪಕ್ಕದಲ್ಲಿರೋರ ಮುಖಾಂತರ. ಹಲ್ಲೆಲೂಯ. ವಂಚನೆ ಮಾತುಗಳಾಗಿ ನಮ್ಮ ಬಳಿಗೆ ಬರ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. 9ನೇ ವಾಕ್ಯ ಓದೋಣ. ಎಲ್ಲಾ ಮನುಷ್ಯರು ಭಯಪಟ್ಟು ದೇವರ ಕೆಲಸವನ್ನು ಕೇಳಿ ಆತನ ಕೃತಜ್ಞತೆಗಳನ್ನು ಆಲೋಚಿಸಿಕೊಳ್ಳುವರು. ನಾವು ಬೈಬಲ್ನ ಯಾಕೆ ಓದ್ಬೇಕು ಅನ್ನೋದನ್ನ ಹೇಳ್ತೀನಿ ಅಂದ್ರೆ, ನಾವು ಓದೋ ವಾಕ್ಯ ನಾವು ತಿಳ್ಕೊಳ್ಳೋ ತರನೇ ಹೊರಟೋಗ್ಬಿಡುತ್ತೆ. ನಮ್ಮ ವಾಕ್ಯಗಳು ನಾವು ಓದ್ಬೇಕಾದ್ರೆ, ಅದನ್ನ ನಾವು ಗ್ರಹಿಸ್ಕೋಬೇಕಾದ್ರೆ, ನಾವು ಓದೋ ತರ ನಮ್ಮ ವಾಕ್ಯ ನಮ್ಮನ್ನ ಗ್ರಹಿಸ್ಕೊಂಡ್ಬಿಡ್ತೀವಿ. ಮತ್ತೆ ಆ ವಾಕ್ಯನ ಸರಿಯಾಗಿ ಓದಿ.
ಎಲ್ಲಾ ಮನುಷ್ಯರು ಹಾ. ಭಯಪಟ್ಟು ಹಾ. ದೇವರ ಕೆಲಸವೆಂದು ಹೇಳಿ ಹಾ. ಆತನ ಕೃತ್ಯಗಳನ್ನು ಆಲೋಚಿಸಿಕೊಳ್ಳುವರು. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಕೃತ್ಯಗಳಿಗೂ ಕೃತಜ್ಞತೆಗಳಿಗೂ ಡಿಫ್ರೆನ್ಸ್ ಇದೆ. ಹಲ್ಲೆಲೂಯಾ. ಆತನ ಕೃತಜ್ಞತೆಗಳನ್ನು ಆಲೋಚಿಸಿಕೊಳ್ಳುವರು ಅಂತ ಅಂದ್ರೆ ಆತನು ಮಾಡಿದಂತ ಒಳ್ಳೆ ಕಾರ್ಯನ ಯೋಚನೆ ಮಾಡ್ತಾರೆ ಅಂತ ಅರ್ಥ. ಆದ್ರೆ ಇಲ್ಲಿ ವಾಕ್ಯ ಹೇಳ್ತಿರೋದು ಆತನ ಕೃತ್ಯಗಳನ್ನು ಅಂದ್ರೆ ಏನು? ಅದಕ್ಕಿಂತ ಮುಂಚೆ ನಮ್ಗೆ ದೇವರು ಹೇಳ್ತಾ ಇರುವಂತ ಎಲ್ಲಾ ವಾಕ್ಯನೂ ಒಡೆಯುವಂತ ವಾಕ್ಯ. ನಮ್ಮ ನಾಲಿಗೆ, ನಮ್ಮ ಬಾಯಿ ಎಲ್ಲ ವಿಷವಾಗಿದೆ, ಅದನ್ನ ಯೋಚನೆ ಮಾಡು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಎಲ್ಲಾ ಮನುಷ್ಯನು ಭಯಪಟ್ಟು ದೇವರ ಕೆಲಸವೆಂದು ಹೇಳಿ ಆತನ ಕೃತ್ಯಗಳನ್ನು ಆಲೋಚಿಸುವರು. ಅಂದ್ರೆ ಯಾವಾಗ ನಾನು ಒಬ್ಬರ ಮೇಲೆ ಕೇಡಕನ್ನ ಹಾಕಿದಾಗ, ಆ ಬಲೆಯಲ್ಲಿ ನಾನೇ ಸಿಕ್ಕಾಕೊಂಡಾಗ, ಹಲ್ಲೆಲೂಯಾ, ನಾನು ಬಿದ್ದು ಒದ್ದಾಡ್ಬೇಕಾದ್ರೆ, ಪ್ರಾಣ ಹೋಗ್ಬೇಕಾದ್ರೆ, ಅವಾಗ ನಾನು ಯೋಚನೆ ಮಾಡ್ತೀನಿ, ಓ ಇದು ದೇವರ ಕೆಲಸ. ನಾನು ಅವರಿಗೆ ಬಾಣ ಬಿಟ್ಟಿದ್ದೆ, ಆದ್ರೆ ಆ ಬಾಣ ನನಗೆ ತಿರುಗಿ ವಾಪಸ್ ಬಂತು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಇನ್ನೊಬ್ಬನಿಗೋಸ್ಕರ ನೀನು ಹಳ್ಳ ತೋಡ್ಬೇಡ, ಆ ಹಳ್ಳದಲ್ಲಿ ನೀನೇ ಬಿದ್ದೋಗ್ತೀಯ. ಹಲ್ಲೆಲೂಯಾ. ಕುರುಡನು ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸೋದಕ್ಕಾಗಲ್ಲ. ನನ್ನ ಕಣ್ಣಲ್ಲಿ ತೊಲೆನ ಇಟ್ಕೊಂಡು ನನ್ನ ಪಕ್ಕದಲ್ಲಿರೋ ಕಣ್ಣಲ್ಲಿರುವಂತ ರೆವೆನ ನಾನು ಒರೆಸೋದಕ್ಕಾಗಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಇದನ್ನೆಲ್ಲ ಏನಕ್ಕೆ ಹೇಳುತ್ತೆ ಅಂದ್ರೆ, ನಾನು ಮೊದಲು ಸರಿಗಿರ್ಬೇಕು. ಹಲ್ಲೆಲೂಯಾ. ಇನ್ನೊಬ್ಬರನ್ನ ನಾವು ಬದುಕಿಸೋದಕ್ಕಾಗ್ಲಿ ಸಾಯಿಸೋದಕ್ಕಾಗ್ಲಿ ನನಗೆ ಯಾವುದೇ ರೀತಿ ಏನೋ ಅಧಿಕಾರ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯನ ಎತ್ಕೊಂಡು ಹೋಗೋ ಅಧಿಕಾರ ನನಗೆ ಕೊಟ್ಟಿದ್ದಾರೆ ಅಷ್ಟೇ. ಆ ವಾಕ್ಯನ ಹಂಚುವಂತ ಅಧಿಕಾರ ಕೊಟ್ಟಿದ್ದಾರೆ ಅಷ್ಟೇ. ನಾವೇನಾದ್ರೂ ಫುಲ್ಲು ಅಧಿಕಾರ ನಮ್ದೇ ಅಂತ ಹೋದ್ರೆ ನಾವು ನೋಹ ತರ ಹೊರಟೋಗ್ತೀವಿ. ನೋಹ ಯಾರು? ಸಾರಿ, ನೋಹ ಅಲ್ಲ, ಯೋನ. ಯೋನ ಯಾರು? ಅವನ್ ಏನ್ ಮಾಡ್ದ? ಫುಲ್ಲು ಏನೋ ಊರಿಗೆಲ್ಲ ಹೋಗಿ ದೇವರ ಸುವಾರ್ತೆನ ಸಾರಿ, ಹಬ್ಬ ಯಾವಾಗ ನಾಶ ಆಗುತ್ತೆ ನೋಡೋಣ, ದೂರದಿಂದ ಕುತ್ಕೊಂಡು ನೋಡೋಣ ಅಂತ ಹೋಗಿ ಒಂದ್ ಬೆಟ್ಟದ ಕೆಳಗಡೆ ಕುತ್ಕೊತಾನೆ. ಹಲ್ಲೆಲೂಯಾ. ಆಗ ದೇವರು ಅವನಿಗೆ ಏನ್ರ ಮುಖಾಂತರ ಉತ್ತರ ಕೊಡ್ತಾನೆ. ಒಂದು ಹುಳ ಸೊರೆಗಿಡದ್ದು ಸೊರೆಗಿಡ. ಹಲ್ಲೆಲೂಯಾ. ಒಂದೇ ದಿನದಲ್ಲಿ ಬೆಳೆದು ಆ ಮರ ಮತ್ತೆ ಒಣಗೋಗಿರೋದ್ರ ಬಗ್ಗೆ ನೋಡ್ಸಿ ಅವನಿಗೆ ಉದಾಹರಣೆ ಕೊಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ಅಂದ್ರೆ ಆ ಗಿಡ ಬೆಳೆದಾಗ ಅವನಿಗೆ ನೆರಳು ಅನಿಸ್ತು. ಆಗ ದೇವ್ರಿಗೆ ಅವನ ಸ್ತೋತ್ರ ಹೇಳ್ದ. ಆ ಗಿಡ ಒಣಗೋದಾಗ ದೇವರೇ ಏನಕ್ಕೆ ಅಂತ ಪ್ರಶ್ನೆ ಮಾಡ್ದ. ಆಗ ದೇವ್ರು ಹೇಳ್ತಾರೆ, ಒಂದು ದಿನ ಬೆಳೆದು ಒಣಗೋಗಿದಂತ ಗಿಡಕ್ಕೆ ನೀವ್ ಇಷ್ಟೊಂದು ಯೋಚನೆ ಮಾಡ್ಬೇಕಾದ್ರೆ, ನನ್ನನ್ನ ಆರಾಧನೆ ಮಾಡೋದಕ್ಕೋಸ್ಕರ ಆಯ್ಕೆ ಮಾಡ್ಕೊಂಡಿರೋ ಜನ ಅವರು, ಅವ್ರ ಬಗ್ಗೆ ಅವರ ನಾಶ ಆಗ್ಲಿ ಅಂತ ನೀನ್ ಯೋಚನೆ ಮಾಡ್ತಿಲ್ಲ, ಸರಿನಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಏನಕ್ಕೆ ಈ ತರ ವಾಕ್ಯಗಳ ಮುಖಾಂತರ ನಮ್ಗೆ ಯೋಚನೆ ಏನೋ ತಿಳುವಳಿಕೆ ಹೇಳ್ತಾರೆ ಅಂದ್ರೆ, ನಾವು ತಿದ್ಕೋಬೇಕು. ಹಲ್ಲೆಲೂಯಾ. ನಾವು ಯೋಚನೆ ಮಾಡ್ತೀವೋ ಆ ಯೋಚನೆಗಳೆಲ್ಲ ದೇವರ ಯೋಚನೆಗಳಲ್ಲ. ಹಲ್ಲೆಲೂಯಾ. ನಾವು ಯೆರೆಮೀಯ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ನೀನು ಹುಟ್ಟುವುದಕ್ಕಿಂತ ಮುಂಚೆನೆ ನಾನು ನಿನ್ನನ್ನು ಅರಿತಿದ್ದೇನೆ, ನಿನ್ನ ಆಲೋಚನೆಗಳೆಲ್ಲ ನನ್ನದಲ್ಲ, ನನ್ನ ಮಾರ್ಗಗಳೆಲ್ಲ ನಿನ್ನ ಮಾರ್ಗಗಳಲ್ಲ. ಹಲ್ಲೆಲೂಯಾ. ಅದೇ ಇಲ್ಲಿ ವಾಕ್ಯ ಹೇಳ್ತದೆ, ದೇವರು ಎಲ್ಲಾ ಕೆಲಸಗಳನ್ನು ಹೇಳಿ ಆಗ ನಾವು ಆಲೋಚನೆ ಮಾಡ್ತೀವಿ. ಯಾವಾಗ? ಸಾಯೋ ಸಂದರ್ಭಗಳಲ್ಲಿ, ಪಾಪ ಮಾಡಿದಂತ ಸಂದರ್ಭಗಳಲ್ಲಿ, ಬೇರೆಯವ್ರಿಗೋಸ್ಕರ ಬಲೆ ಹಾಕಿ ನಾವು ಸಿಕ್ಕಾಕೊಂಡು ನಾವು ಅದರಲ್ಲಿ ನರಳ್ತಾ ಇರೋಂತ ಸಮಯದಲ್ಲಿ ನಾವು ಯೋಚನೆ ಮಾಡ್ತೀವಿ. ಹಲ್ಲೆಲೂಯಾ. ಮೀಕ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ವಾಕ್ಯ ಹೇಳುತ್ತೆ, ಇಷ್ಟೊಂದು ನರಳ್ತಾ ಇದೆಯಲ್ಲ, ಇಷ್ಟೊಂದು ಗೋಳಾಡ್ತಾ ಇದೆಯಲ್ಲ, ಇಷ್ಟೊಂದು ಅಳ್ತಾ ಇದೆಯಲ್ಲ, ಯಾಕೆ ನಿನ್ನ ಹತ್ರ ದೇವರ ಆತ್ಮ ಇಲ್ವಾ? ಏನಂತ ಹೇಳುತ್ತೆ? ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಲ್ಲ, ನಿನ್ನ ಕೆಲಸಗಳೆಲ್ಲ ವೇಸ್ಟ್ ಆಗ್ತಾ ಇದೆಯಲ್ಲ, ನೀನು ಮಾಡುವಂತ ಎಲ್ಲಾ ಪ್ರಾರ್ಥನೆಗಳು ಎಫೆಕ್ಟ್ ಹೊಡಿತಾ ಇದೆಯಲ್ಲ, ಇನ್ನು ನಾವು ಶುದ್ಧವಾಗಿರ್ಬೇಕು. ಹಲ್ಲೆಲೂಯಾ. ನಮ್ಮ ಆತ್ಮ ಏನಾಗಿರ್ಬೇಕು? ನಮ್ಮ ಜೀವನ ಬದುಕಿಸುವಂತ ಜೀವ ಆಗಿರ್ಬೇಕು. ಅದಕ್ಕೆ ಅದು ಯಾವಾಗ ಆಗುತ್ತೆ ಅಂದ್ರೆ, ನಿಮ್ಮೊಳಗಡೆ ಐಕ್ಯತೆ ಬಂದಾಗ, ನಿಮ್ಮೊಳಗಡೆ ಒಮ್ಮನಸ್ಸು ಬಂದಾಗ. ಈಗ ನೀವು ಪ್ರಾರ್ಥನೆ ಮಾಡ್ತೀರಾ, ಕೀರ್ತನೆಗಾಗಿ ವಾಕ್ಯಗಳನ್ನ ಇಟ್ಟು ಪ್ರಾರ್ಥನೆ ಮಾಡ್ತೀರಾ, ಆದರೆ ಮೊದಲು ನಿಮ್ಮ ಸಹೋದರರೊಟ್ಟಿಗೆ ನೀವು ಒಂದಾಗಿ ಆಮೇಲೆ ಕೀರ್ತನೆಯಲ್ಲಿ ಪ್ರಾರ್ಥನೆ ಮಾಡಿ. ಇಲ್ಲ ಅಂದ್ರೆ ದೇವರಿಗೂ ನಿಮಗೂ ಸಂಬಂಧಪಟ್ಟದ್ದು. ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೀನಿ. ಕೀರ್ತನೆ ಅರ್ಥ ಆದವರು